ನಮ್ಮ ಹುಡುಗಿ ಕಾಣಿಸಿದ್ರೆ ಸಾಕು ಸರ್. ಮೋಸ್ಟ್ಲಿ ನಿಮಗೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾನು ಇಷ್ಟಪಡ್ತಾಳಲ್ಲ ಹುಡುಗಿ, ಈಗ ನಾನು ಭಾಳ ಸಂಗಾತಿ ಆಗಿದ್ದಾಳಲ್ಲ, ಅವಳಿಗೆ ನಾನು ಚೆನ್ನಾಗಿ ಕಾಣಿದ್ರೆ ಸಾಕು. ಇರಲಿ ಒಂದು ನಿಮಿಷ ಸರ್, ಒಂದು ನಿಮಿಷ. ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಹೇರ್ ಸ್ಟೈಲಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ನಾನು ಲಕ್ಷಾಂತರ ಜನ ಇದ್ದಾರೆ ಸರ್. ವಿಜಯೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಈಗ ಮಧು ಬಂಗಾರಪ್ಪನವರು ಆ ಹೇರ್ ಸ್ಟೈಲಲ್ಲಿ ಇಲ್ಲ ನಾ ಮಾತಾಡಿ ಪ್ಲೀಸ್ ಸರ್. ಕ್ಯಾಂಪೇನ್ ಸಂದರ್ಭದಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಟೀಚರ್ಗಳು ಆ ಮಾತನ್ನ ಹೇಳಿದ್ರು ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಯಾರು? ವಿಜಯೇಂದ್ರ ಉಲ್ಲೇಖ ಮಾಡಿದ್ದು ನಮ್ಮ ಸಚಿವರು ಈ ತರ ಬರ್ತಾರೆ, ಅವ್ರನ್ನ ನಾವೇನು ಕರೆಯೋದು ಅಂತ ಕೆಲವು ಟೀಚರ್ ಹೇಳ್ತಾರೆ. ಒಂದು ಕೆಲಸ ಮಾಡಕ್ ಹೇಳಿ ಸರ್, ಅದು ಮುಂದುವರೆದಿ ಅನೇಕ ಶಾಲೆಗಳಲ್ಲಿ ಸರ್ಕಾರಿ ಮಕ್ಕಳು ಕೂಡ ಎಜುಕೇಶನ್ ಅನುಮತಿ ಕೊಡಿ ಅಂತ ಹೇಳ್ತಾರೆ. ಅಲ್ಲ ನಾನು ಹೇಳೋದು ಅಲ್ಲ, ಒಂದು ನಿಮಿಷ. ಅವ್ರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಆ ಹೇರ್ ಸ್ಟೈಲ್ ಬಿಟ್ಟಿದಾರ? ಇಲ್ಲ. ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ, ಒಂದು ನಿಮಿಷ ಸರ್ ಪ್ಲೀಸ್ ಲೆಟ್ ಮೀ ಆನ್ಸರ್. ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ, ನಾನು ಒಪ್ಕೊಂತೀನಿ. ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ? ಇಲ್ಲ ತಾನೆ? ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ. ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರು ಕೂದಲು ಬರಲಿಲ್ಲ ಅಂದ್ರೆ ಅದಕ್ಕೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಅವ್ರು ಚೆನ್ನಾಗಿ ಕೂದಲು ಬೆಳೆದಿದೆ, ಸ್ಟೈಲಾಗಿ ಕಾಣಿಸ್ತಾ ಇದ್ದಾರೆ. ಏನ್ ಸರ್ ಅಲ್ವಾ? ಸರಿ, ಓಕೆ. ಹೇರ್ ಸ್ಟೈಲ್ ಸರ್ ಹೇಳಿ ಸರ್. ಎಸ್ ಸರ್, ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ. ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಅವ್ರದ್ದು ಹೇರ್ ಸ್ಟೈಲ್ ಅದು. ಅವ್ರು ಸಡನ್ ಆಗಿ ಒಂದು ಪೋರ್ಟ್ಫೋಲಿಯೋಗೆ ಬಂದು ಇದು ಮಾಡ್ತೀವಿ ಅಂತಾರೆ. ಅವ್ರು ಅನ್ಕೊಂಡಿದ್ದಾರೆ, ಅವ್ರದ್ದು ಸ್ವಾತಂತ್ರ್ಯ ಅದು. ಅದನ್ನ ಸಡನ್ ಆಗಿ ಇವ್ರು ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜೋವಧೆ ಅಲ್ವಾ? ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು, ಈ ದೇಶ ಕಂಡ ಅತಿ ದೊಡ್ಡ ನಾಯಕ, ಅವ್ರ ಹೇರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡಲಿಲ್ವೇ? ಮೊದಲೆಲ್ಲ ಒಂದು ನಿಮಿಷ, ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಒಂದು ನಿಮಿಷ, ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ಅಲ್ಲ, ಒಂದು ನಿಮಿಷ ಸರ್ ಪ್ಲೀಸ್. ಅಲ್ಲ, ಒಂದು ನಿಮಿಷ. ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ, ಈ ದೇಶದ ರಾಜ್ಯದ